ಡಿ ಕೆ ಶಿವಕುಮಾರ್ ಅವರಿಗಾಗಿ ಒಬ್ಬರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರಂತೆ ಮಂತ್ರಿ ಸ್ಥಾನಕ್ಕೆ. ಯಾರದು ಅಂದರೆ ಇದು ತುಂಬ ಪ್ರೀತಿಯಿಂದ ಹೇಳಿರುವ ಮಾತಾ ಅಥವಾ ಬೇರೆ ಇನ್ನಾನಾದರೂ ಟಾಂಟ್ ಕೊಡೋ ಮಾತಾ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಈ ಸುದ್ದಿಯಲ್ಲಿ. ಎಸ್, ಹಾಗಾದರೆ ಯಾರದು ರಾಜೀನಾಮೆಯನ್ನು ಕೊಡಲಿಕ್ಕೆ ಮುಂದಾಗ್ತಿದ್ದೀನಿ ಅಥವಾ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದವ್ರು ಯಾರು, ಕೊಡ್ತಾ ಇರೋರು ಯಾರು ಎಲ್ಲವನ್ನು ನೋಡ್ತಾ ಹೋಗೋಣ. ಆಪ್ತನ ರಾಜೀನಾಮೆ ಕೇಳ್ತಾರ ಸಿಎಂ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರ ಆತ್ಮೀಯರು ಆಪ್ತರು ಯಾರು? ಒಕ್ಕಲಿಗ ಸಮುದಾಯದ ಸಚಿವರೊಬ್ಬರ ರಾಜೀನಾಮೆ ಪಡೆಯುವ ಸಾಧ್ಯತೆ ಏನಾದರೂ ಇದೆಯಾ, ಕೊಡುವ ಸಾಧ್ಯತೆ ಏನಾದರೂ ಇದೆಯಾ? ಓರ್ವ ಒಕ್ಕಲಿಗ ಸಚಿವ ಔಟ್ ಆದರೆ ಮತ್ತೋರ್ವ ಒಕ್ಕಲಿಗ ಇನ್ನಾಗುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಮತ್ತೊಂದು ಮಂತ್ರಿಗಿರಿ ನೀಡಲು ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಒಂದು ಡೆವಲಪ್ಮೆಂಟ್ನ ಆಧಾರದ ಮೇಲೆ ಬೆಂಗಳೂರಿನ ಪ್ರಬಲ ಶಾಸಕರೊಬ್ಬರಿಗೆ ಮಂತ್ರಿಗಿರಿ ಖಚಿತವಾಗುತ್ತಾ? ಹಾಗಾದ್ರೆ ಈಗ ಕೊಟ್ಟಿರುವಂಥ ಅವಕಾಶವನ್ನ ಕಸಿದುಕೊಳ್ಳಾಗತ್ತಾ ಅಥವಾ ತ್ಯಾಗ ಮಾಡ್ತಾರಾ? ಹೀಗೆ ಈ ಒಂದಿಷ್ಟು ಆಲೋಚನೆಗಳು ವಿಚಾರಗಳು ಗರಿಗೆದರ್ತಾ ಇದ್ದಾವೆ. ಒಕ್ಕಲಿಗ ಸಮುದಾಯದ ಸಚಿವರು ಡಿ ಕೆ ಶಿವಕುಮಾರ್ ಅವರ ಆತ್ಮೀಯರು ಅತ್ಯಾಪ್ತರು ಈಗ ಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಶಿವಕುಮಾರ್ ಸಂಪುಟದಲ್ಲಿ ಅವರು ಮಂತ್ರಿಗಿರಿಯಾಗುವ ಸಾಧ್ಯತೆ ಈಗ ಎಷ್ಟರ ಮಟ್ಟಿಗಿದೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ಯಾಕಂತ ಹೇಳಿದ್ರೆ ಅವರು ಒಕ್ಕಲಿಗ ಸಮುದಾಯದವರು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆತ್ಮೀಯರು ಅತ್ಯಾಪ್ತರು. ಇವರ ರಾಜೀನಾಮೆಯನ್ನಾದರೂ ಪಡೆದ್ರೆ ಅದೇ ಸಮುದಾಯದ ಮತ್ತೋರ್ವ ಪ್ರಬಲ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡುವ ಸಾಧ್ಯತೆ ಇದೆಯಾ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಯಾರು ರಾಜೀನಾಮೆ ಕೊಡ್ತಾರೆ? ರಾಜೀನಾಮೆನ ಕೊಟ್ರೆ ಸಚಿವ ಸ್ಥಾನಕ್ಕೆ ತೆರವಾದಂತಹ ಸಚಿವ ಸ್ಥಾನವನ್ನ ಯಾರು ಅಲಂಕರಿಸ್ತಾರೆ? ಅದೇ ಸಮುದಾಯದ ಪ್ರಬಲ ಶಾಸಕರು ಅನ್ನೋದನ್ನ ನೋಡ್ತಾ ಹೋಗೋಣ. ಸಚಿವ ಸ್ಥಾನಕ್ಕಾಗಿ ವಿಜಯನಗರದ ಕೃಷ್ಣಪ್ಪ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಡಿ ಕೆ ಶಿವಕುಮಾರ್ ಸಂಪುಟದಿಂದ ಒಬ್ಬರಿಗೆ ಕೊಟ್ರೆ ಅಂದ್ರೆ ನಾನು ರಾಜೀನಾಮೆಗೆ ಸಿದ್ಧ ಅಂತ ಎಚ್ ಸಿ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಮಾಗಡಿ ಕ್ಷೇತ್ರದ ಶಾಸಕರು, ಮೊದಲ ಬಾರಿಗೆ ಮಂತ್ರಿ ಆಗಿರೋ ಎಚ್ ಸಿ ಬಾಲಕೃಷ್ಣ ಅವರು ಪಕ್ಷ ಹೇಳಿದ್ರೆ ತ್ಯಾಗಕ್ಕೆ ಸಿದ್ಧ ಅಂತ ನೂತನ ಸಚಿವರು ಕೊಟ್ಟಿರುವ ಒಂದು ಹೇಳಿಕೆಯನ್ನು ಆಧರಿಸಿ ಬಾಲಕೃಷ್ಣ ರಾಜೀನಾಮೆಯನ್ನ ಪಡೆಯಲು ಹಲವು ಕಾರಣಗಳಿದ್ದಾವೆ. ಕಾರಣ ಒಂದೇನು? ಮುಖ್ಯಮಂತ್ರಿ ಜಿಲ್ಲೆ ಬೆಂಗಳೂರು ದಕ್ಷಿಣದವರು, ಸಿಎಂ ರವರ ಒಕ್ಕಲಿಗ ಸಮುದಾಯದವರು, ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರು ಬಾಲಕೃಷ್ಣ. ಕಾರಣ 3. ರೀಸನ್ 4, ಮುಂದೊಂದು ದಿನ ದೊಡ್ಡ ಸ್ಥಾನಮಾನ ನಿರೀಕ್ಷೆ ಕೂಡ ಅವ್ರು ಮಾಡಬಹುದು, ಇನ್ನೂ ಸಮಯಾವಕಾಶ ಇದೆ. ಹಾಗಾಗಿ ಬಾಲಕೃಷ್ಣ ಔಟ್ ಆದರೆ ಎಂ ಕೃಷ್ಣಪ್ಪ ಅವರು ಇನ್ನಾಗಬಹುದು, ಅವರು ಮಂತ್ರಿ ಸ್ಥಾನವನ್ನು ಅಲಂಕರಿಸಬಹುದು ಅನ್ನುವ ಒಂದು ರಾಜಕೀಯ ಲೆಕ್ಕಾಚಾರ ಸದ್ಯಕ್ಕೆ ಇದೆ. ಸಚಿವ ಸ್ಥಾನಕ್ಕಾಗಿ ವಿಜಯನಗರದ ಎಂ ಕೃಷ್ಣಪ್ಪ ಪಟ್ಟು ಹಿಡಿದಿರೋದು ಎಲ್ರಿಗೂ ಗೊತ್ತಿದೆ. ಬಹಳಷ್ಟು ಜನ ಪಟ್ಟು ಹಿಡಿದಿರ್ಬೋದು, ಆದರೆ ಒಂದಿಷ್ಟು ರೆಬಲ್ ಆಗುವಂಥ ಸಾಧ್ಯತೆಗಳಿದ್ರೂ ಕೂಡ ಕೆಲವೊಂದು ಪಕ್ಷವನ್ನು ಗಮನದಲ್ಲಿಟ್ಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರಷ್ಟಕ್ಕೆ ಅವರೇ ಸುಮ್ಮನೆ ಇರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಎಂ ಕೃಷ್ಣಪ್ಪ ಅವರು ಈಗಾಗಲೇ ನಾನು ಮಂತ್ರಿ ಆಗಬೇಕು ಅಷ್ಟೇ ಅನ್ನುವ ಒಂದು ಲೈನ್ ಅಜೆಂಡಾ, ಆ ಒಂದು ಅವರ ಪಟ್ಟಿನ ಅನ್ವಯ ಆ ಬಿಗಿ ಪಟ್ಟನ್ನು ಈಗ ಸಾಕಾರಗೊಳಿಸುವಂಥ ಮಂತ್ರಿ ಸ್ಥಾನವನ್ನು ಅಲಂಕರಿಸುವಂಥ ಸಾಧ್ಯತೆ ಏನಾದರೂ ಇದೆಯಾ? ಹಾಗಾದರೆ ಎಚ್ ಸಿ ಬಾಲಕೃಷ್ಣ ಅವರು ರಿಸೈನ್ ಮಾಡ್ತಾರಾ ಅಥವಾ ರಿಸೈನ್ ಮಾಡಿಸ್ತಾರಾ ಅಥವಾ ಅವರ ಸ್ವಯಂ ಪ್ರೇರಿತರಾಗಿ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ? ಸದ್ಯಕ್ಕೆ ಉಂಟಾಗಿರುವ ಈ ಸಂಪುಟ ಕಗ್ಗಂಟನ್ನು ಬಗೆಹರಿಸಲಿಕ್ಕೆ ಇವರು ಈ ರೀತಿ ಏನಾದರೂ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರಾ ಅಥವಾ ಇದು ಎಷ್ಟರ ಮಟ್ಟಿಗೆ ವಾಸ್ತವಕ್ಕೆ ಹತ್ರ ಆಗ್ಬೋದು? ಅಥವಾ ಮಾತಿಗೆ ಹೇಳ್ಬಿಟ್ರ ಎಚ್ ಸಿ ಬಾಲಕೃಷ್ಣ ಅವರು, ಅಥವಾ ಪಕ್ಷ ಹೇಳೋದಿಲ್ಲ ಅದು ಹೆಂಗೆ ವಾಪಸ್ ತೆಗೆದುಕೊಳ್ತಾರೆ ಅನ್ನೋ ಭಾವನೆಯಿಂದ ಏನಾದರೂ ತ್ಯಾಗಕ್ಕೆ ಸಿದ್ಧ ಅಂತ ಹೇಳಿದ್ರ? ಹಂಗೆಲ್ಲ ಪ್ರಶ್ನೆನೇ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೋಸ್ಕರ ನಾನು ತ್ಯಾಗ ಕೂಡ ಮಾಡಬಲ್ಲೆ ಅನ್ನುವ ಸ್ವಾಮಿನಿಷ್ಠೆಯನ್ನು ಏನಾದರೂ ತೋರಿಸಲಿಕ್ಕೆ ಮುಂದಾಗ್ತಾ ಇದ್ದಾರಾ? ಅಥವಾ ಸದ್ಯದ ಪರಿಸ್ಥಿತಿ ಬಿಗಡಾಯಿಸಿರೋದ್ರಿಂದ ಮತ್ತೋರ್ವ ಒಕ್ಕಲಿಗ ಸಮುದಾಯದ ನಾಯಕನಿಗೆ, ಪ್ರಬಲ ಶಾಸಕನಿಗೆ, ವಿಜಯನಗರ ಕ್ಷೇತ್ರದ ಶಾಸಕರು ಎಂ ಕೃಷ್ಣಪ್ಪ ಅವರು ಸಚಿವ ಸ್ಥಾನವನ್ನು ಅಲಂಕರಿಸಲಿ ಅನ್ನುವ
ಒಂದು ವಿಚಾರವನ್ನು ಮುಂದಿಟ್ಕೊಂಡು ಅವರು ಈ ಮಾತನ್ನೇನಾದರೂ ಹೇಳಿದ್ರ. ಮತ್ತೊಂದು ಸ್ಥಾನವನ್ನು ಬೆಂಗಳೂರಿನಲ್ಲಿ ಅಂದರೆ ಮಂತ್ರಿ ಸ್ಥಾನವನ್ನು ಕೊಡೋಕೆ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ಸರ್ಕಾರ ಮುಂದಾಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಈಗ ಇದ್ದಾವೆ.